ಮನೆಯಿಂದ ಹೊರ ಬಂದಿದ್ದಾರೆ ಚೈತ್ರ ಕುಂದಾಪುರ. ಬೆಂಗಳೂರಿನ 1ನೇ ಎಸಿಎಂಎಂ ಕೋರ್ಟ್ಗೆ ಚೈತ್ರ ಕುಂದಾಪುರ ಹಾಜರಾಗಿದ್ರು. ವಂಚನೆ ಕೇಸ್ ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಿದ್ರು ಚೈತ್ರ. ಕೋರ್ಟ್ ಸೂಚನೆ ಹಿನ್ನೆಲೆ ವಿಚಾರಣೆಗೆ ಚೈತ್ರ ಕುಂದಾಪುರ ಹಾಜರಾಗಿದ್ರು. ವಿಚಾರಣೆ ಮುಗಿಸಿ ಮತ್ತೆ ಬಿಗ್ ಬಾಸ್ ಮನೆಗೆ ಚೈತ್ರ ಕುಂದಾಪುರ ವಾಪಸ್ ಹೋಗಿದ್ದಾರೆ. ಸದ್ಯ ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಯಾಗಿದ್ದಾರೆ ಚೈತ್ರ ಕುಂದಾಪುರ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸುವುದಾಗಿ ವಂಚನೆ ಮಾಡಿದ್ರು ಅನ್ನೋ ಆರೋಪ ಇದೆ ಇವರ ಮೇಲೆ. ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಎಂಬುವವರು ಪ್ರಕರಣವನ್ನ ದಾಖಲು ಮಾಡಿದ್ರು. ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ 7 ಕೋಟಿ ರೂಪಾಯಿ ವಂಚನೆ ಮಾಡಿದ್ರು ಅನ್ನೋ ಆರೋಪ ಇದೆ. ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಚೈತ್ರಾಗೆ ಸೂಚಿಸಿತ್ತು ಕೋರ್ಟ್. ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ರು ಚೈತ್ರ ಕುಂದಾಪುರ. ಗಮನಿಸ್ತಾ ಇದ್ವಿ, ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಅವರು ಹೊರಗಡೆ ಬಂದಿರುವುದನ್ನ. ಬೆಂಗಳೂರಿನ 1ನೇ ಎಸಿಎಂಎಂ ಕೋರ್ಟ್ಗೆ ಚೈತ್ರ ಹಾಜರಾಗಿದ್ರು. ವಂಚನೆ ಕೇಸ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರಾಗಿದ್ರು ಚೈತ್ರ. ಕೋರ್ಟ್ ಸೂಚನೆ ಹಿನ್ನೆಲೆ ಚೈತ್ರ ಕುಂದಾಪುರ ವಿಚಾರಣೆಗೆ ಹಾಜರಾಗಿದ್ರು. ಇವತ್ತು ವಿಚಾರಣೆ ಮುಗಿಸಿ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗಿದ್ದಾರೆ. ಸದ್ಯ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿದ್ದಾರೆ ಚೈತ್ರ ಕುಂದಾಪುರ ಅವರು. ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸುವುದಾಗಿ ವಂಚನೆ ಆರೋಪ ಇದೆ ಇವರ ಮೇಲೆ. ಮತ್ತೊಂದು ಕಡೆ ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಯಾಗಿ ಉತ್ತಮವಾಗಿ ಆಟವನ್ನು ಆಡ್ತಾ ಇದ್ದಾರೆ ಚೈತ್ರ ಕುಂದಾಪುರ. ಇಂತಹ ಸಂದರ್ಭದಲ್ಲಿ ಅವರು ಕೋರ್ಟ್ಗೆ ಹಾಜರಾಗಿದ್ದು ಎಲ್ಲರಿಗೂ ಒಂದು ಕ್ಷಣ ಏನಪ್ಪ ಹೀಗಾಯ್ತು ಅನ್ನೋ ನಿಟ್ಟಿನಲ್ಲಿನೇ ಆಗಿತ್ತು. ಅದಾದ ನಂತರ ಗೊತ್ತಾಯ್ತು ಹಳೆ ಕೇಸ್ ಇತ್ತಲ್ಲ ಅವರದ್ದು, ಹಾಗಾಗಿನೇ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಅಂತ ಹೇಳಿ ಅದಕ್ಕೇನೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಇವ್ರ ಮೇಲೆ ಆರೋಪ ಇದ್ದಿದ್ದೇನು? ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸುವುದಾಗಿ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅನ್ನೋರಿಗೆ ಇವರು ಮೋಸ ಮಾಡಿರ್ತಾರೆ. ಈ ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ 7 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿದ್ರು ಅನ್ನೋ ಆರೋಪವನ್ನ ಸ್ವತಃ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರೇ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವರು ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಅದಾದ ನಂತರ ಬೇಲ್ ತೆಗೆದುಕೊಂಡು ಹೊರಗಡೆ ಬಂದಿದ್ದಾರೆ. ಈಗ ವಿಚಾರಣೆಗೆ ಹಾಜರಾಗಲೇಬೇಕಾಗಿರುತ್ತೆ, ಹಾಗಾಗಿ ಅನಿವಾರ್ಯವಾಗಿ ಹಾಜರಾಗಬೇಕಾಯಿತು. ಅದಾದ ನಂತರ ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಚೈತ್ರಾಗೆ ಕೋರ್ಟ್ ಸೂಚಿಸಿತ್ತು. ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಕೋರ್ಟ್ ವಿಚಾರಣೆಗೆ ಚೈತ್ರ ಹಾಜರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಚೈತ್ರ ಹೊರಗಡೆ ಬಂದಿದ್ದಾರೆ ಅನ್ನೋ ಸುದ್ದಿಯನ್ನ ಕೇಳಿ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ವೀಕ್ಷಕರು ಶಾಕ್ಗೆ ಒಳಗಾಗಿದ್ರು. ಏನಪ್ಪಾ ಬಿಗ್ ಬಾಸ್ ನಿಂದ ಹೊರಗಡೆ ಕಳಿಸ್ಬಿಟ್ರ ಅಥವಾ ಎಲಿಮಿನೇಟ್ ಆಗ್ಬಿಟ್ರ ಅನ್ನೋ ನಿಟ್ಟಿನಲ್ಲಿನೇ ಚರ್ಚೆ ಜೋರಾಗಿ ನಡೀತಾ ಇತ್ತು. ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಎಂಬುವವರು ಪ್ರಕರಣವನ್ನ ದಾಖಲು ಮಾಡಿದ್ರು. ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ 7 ಕೋಟಿ ರೂಪಾಯಿ ವಂಚನೆ ಮಾಡಿದ್ರು ಅನ್ನೋ ಆರೋಪ ಇದೆ. ಪ್ರಕರಣದ ವಿಚಾರಣೆಗೆ ಹಾಜರಾಗುವಂತೆ ಚೈತ್ರಾಗೆ ಸೂಚಿಸಿತ್ತು ಕೋರ್ಟ್. ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ರು ಚೈತ್ರ ಕುಂದಾಪುರ. ಗಮನಿಸ್ತಾ ಇದ್ವಿ, ಬಿಗ್ ಬಾಸ್ ಮನೆಯಿಂದ ಚೈತ್ರ ಕುಂದಾಪುರ ಅವರು ಹೊರಗಡೆ ಬಂದಿರುವುದನ್ನ. ಬೆಂಗಳೂರಿನ 1ನೇ ಎಸಿಎಂಎಂ ಕೋರ್ಟ್ಗೆ ಚೈತ್ರ ಹಾಜರಾಗಿದ್ರು. ವಂಚನೆ ಕೇಸ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರಾಗಿದ್ರು ಚೈತ್ರ. ಕೋರ್ಟ್ ಸೂಚನೆ ಹಿನ್ನೆಲೆ ಚೈತ್ರ ಕುಂದಾಪುರ ವಿಚಾರಣೆಗೆ ಹಾಜರಾಗಿದ್ರು. ಇವತ್ತು ವಿಚಾರಣೆ ಮುಗಿಸಿ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗಿದ್ದಾರೆ. ಸದ್ಯ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿದ್ದಾರೆ ಚೈತ್ರ ಕುಂದಾಪುರ ಅವರು. ಬೈಂದೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಿಸುವುದಾಗಿ ವಂಚನೆ ಆರೋಪ ಇದೆ ಇವರ ಮೇಲೆ. ಮತ್ತೊಂದು ಕಡೆ ಬಿಗ್ ಬಾಸ್ ಸೀಸನ್ 11 ಸ್ಪರ್ಧಿಯಾಗಿ ಉತ್ತಮವಾಗಿ ಆಟವನ್ನು ಆಡ್ತಾ ಇದ್ದಾರೆ ಚೈತ್ರ ಕುಂದಾಪುರ. ಇಂತಹ ಸಂದರ್ಭದಲ್ಲಿ ಅವರು ಕೋರ್ಟ್ಗೆ ಹಾಜರಾಗಿದ್ದು ಎಲ್ಲರಿಗೂ ಒಂದು ಕ್ಷಣ ಏನಪ್ಪ ಹೀಗಾಯ್ತು ಅನ್ನೋ ನಿಟ್ಟಿನಲ್ಲಿನೇ ಆಗಿತ್ತು. ಅದಾದ ನಂತರ ಗೊತ್ತಾಯ್ತು ಹಳೆ ಕೇಸ್ ಇತ್ತಲ್ಲ ಅವರದ್ದು, ಹಾಗಾಗಿನೇ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಅಂತ ಹೇಳಿ ಅದಕ್ಕೇನೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು.